ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಯಾರು ಬೇರೆಯವರಿಗೆ ಕೆಡುಕನ್ನ ಬಯಸ್ತಾನೋ ಅವನು ತನ್ನ ಗೋರಿಯನ್ನ ತಾನೇ ಕಟ್ಕೊಂಡಂತೆ ಲೆಕ್ಕ ಅಂತ ಹೇಳ್ತಾರೆ ಹಿರಿಯರು. ಅದಕ್ಕೆ ಬೇರೆಯವರಿಗೆ ಕೆಟ್ಟದ್ದನ್ನ ಯಾವತ್ತೂ ಬಯಸಬಾರ್ದು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ನಲ್ಮೆಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಮಂಗಳವಾರ, ಯಾವ ಮಂಗಳಕರವಾದ ಮಾಹಿತಿಯನ್ನ ನಮ್ಮೆಲ್ಲರಿಗಾಗಿ ನೀಡಲಿಕ್ಕೆ ನೀವು ತಯಾರಾಗಿದ್ದೀರಾ? ಖಂಡಿತವಾಗ್ಲೂ ಎಲ್ಲ ವಿಚಾರಗಳನ್ನ ತಿಳಿಸೋಕ್ಕೋಸ್ಕರನೇ ಈ ಬೃಹತ್ ಬ್ರಹ್ಮಾಂಡದ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಆಧಾರದ ಸ್ವಾಗತ, ಸುಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಈ ಮಂಗಳಕರವಾಗಿರ್ತಕ್ಕಂಥ ಕೆಲಸದಲ್ಲಿ ನಾವುಗಳು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕು. ಮಂಗಳ ಗ್ರಹನು ಇನ್ನೇನು ಸಾಧಾರಣವಾಗಿ ಬಹಳ ಹತ್ತಿರದಲ್ಲೇ ಬಂದುಬಿಡ್ತಾ ಇದ್ದಾನೆ ಭೂಮಿಗೆ. ಎಷ್ಟೋ ಜನಕ್ಕೆ ಗುರು ಸಂಚಾರದಲ್ಲೇ ಇದ್ದಾನೆ. ನೀವೆಲ್ಲ ಸ್ವಲ್ಪ ಮಟ್ಟಿಗೆಲ್ಲ ಜಾಸ್ತಿ ಎಚ್ಚರಿಕೆ ಇರಬೇಕು, ಜಾಗೃತರಾಗಿರಬೇಕು. ಇಲ್ಲಿ ಜಾಗೃತಿ ಆಗಿರ್ತಕ್ಕಂಥ ವಿಚಾರ ಅಂದ್ರೇನು, ಸಣ್ಣ ಮಕ್ಕಳನ್ನ ಯಾವ ಥರ ಆದರೂ ಯಾರಾದರೂ ಕಬಳಿಸ್ತಕ್ಕಂಥ ಅವಕಾಶಗಳು ಹೆಚ್ಚಾಗತ್ತೆ. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರತಕ್ಕಂಥವ್ರು ಜಾಗೃತಿಯಾಗಿ ನೋಡ್ಕೋಬೇಕು. ಹೆಣ್ಣು ಮಕ್ಕಳ ಚಿಂತನೆಯನ್ನು ತಾವುಗಳು ಯಾವ ಶಕ್ತಿ ಸ್ವರೂಪದಲ್ಲಾದರೂ ಸರಿ ಹೆಣ್ಣು ಮಕ್ಕಳ ಅಂಗರಕ್ಷಣೆಯನ್ನು ತಾವುಗಳು ಮಾಡ್ಕೋಬೇಕು. ಅಂದರೆ ನಿಮ್ಮ ಅಂಗರಕ್ಷಣೆ ನೀವು ಮಾಡ್ಕೋಬೇಕು. ತದನಂತರ ಹೆಣ್ಣು ಮಕ್ಕಳ ಅಂಗರಕ್ಷಣೆಯನ್ನು ಯಾರಾದರೂ ತಂದೆ ತಾಯಿಂದರು ಮಾಡಲೇಬೇಕು. ಯಾಕೆಂದರೆ ಪರದೃಷ್ಟಿ, ಪರ ವ್ಯಾಮೋಹ, ಪರಪುರುಷನ ಕಾಮದೃಷ್ಟಿ ಹೆಚ್ಚಾಗಿ ಒಳಭಾಗದಲ್ಲಿ ಬಂದು ಪ್ರವೇಶ ಮಾಡಿ ಹೆಣ್ಣು ಮಕ್ಕಳಿಗೆ ಜೋಪಾನ 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 ಅಂತ ಹೇಳಿ ಕಾಪಾಡತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು. ಇದೆಲ್ಲ ರಕ್ಷಣಾ ವಿಧಿ ಅನುಗ್ರಹವನ್ನು ಪಡಿತಕ್ಕಂಥದ್ದೇ ದೈವರಕ್ಷಣ. ಈ ದೈವರಕ್ಷಣದಲ್ಲಿ ಗ್ರಾಮ ದೇವತೆಗಳು ಹೆಚ್ಚಾಗಿ ನಾವುಗಳು ಏನು ನೋಡ್ತಿದ್ದೀವಿ, ಗ್ರಾಮದಲ್ಲಿ ಎಲ್ಲ ಮರಗಿರಗಳು ಎಷ್ಟು ವಿಶೇಷವಾಗಿರ್ತಕ್ಕಂಥ ಔದುಂಬರವಾಗಿರ್ತಕ್ಕಂಥ ವೃಕ್ಷಗಳು, ಆಲದ ಮರ, ಅರಳಿ ಮರ ಇತ್ಯಾದಿ ಮರಗಳೆಲ್ಲ ಈ ಬನ್ನಿ, ಬೇವು ಇತ್ಯಾದಿ ಮರಗಳು ಏನಾಗತ್ತೆ, ಎಲ್ಲವೂ ಒಣಗೋಗುತ್ತೆ. ಯಾಕೆ ಒಣಗೋಗುತ್ತೆ? ಊರಲ್ಲಿ ಬರಗಾಲ ಬರತಕ್ಕಂಥ ಅವಕಾಶವು ಹೆಚ್ಚಾಗತ್ತೆ. ಸೂರ್ಯನ ಕಾಂತಿ ಕುಜನ ಜೊತೆಗೆ ಬಹಳ ಹತ್ತಿರದಲ್ಲಿ ಕುಜನು ಭೂಮಿಗೆ ಬಂದಾಗ, ಸೂರ್ಯನ ಕಾಂತಿ ಕುಜನ ಮುಖಾಂತರವೇ ಭೂಮಿಗೆ ಪ್ರವೇಶ ಮಾಡಿದಾಗ ಜಾಸ್ತಿ, ಅಂದರೆ ಈ ಮಂಗಳ ಗ್ರಹದ ಮುಖಾಂತರವೇ ನಾಳೆನೇ ಬುಧ ವಕ್ರ ಪ್ರಾರಂಭವಾಗೋಗ್ತಾನೆ, ವಕ್ರ ತ್ಯಾಗವನ್ನು ಮಾಡ್ತಾನೆ. ಪರಿಪೂರ್ಣವಾಗಿ ತ್ಯಾಗವನ್ನು ಮಾಡಿದಾಗ ಯಂತ್ರ ಸ್ವರೂಪವಾಗಿರ್ತಕ್ಕಂಥವನು ಉಷ್ಣಾಂಶ ಹೆಚ್ಚಿಸ್ತಾನೆ. ಉಷ್ಣಾಂಶ ಯಾವತ್ತು ಹೆಚ್ಚಿಸ್ತಾನೆ? ಮೊದಲೇ ಸೂರ್ಯ ಬೆಂಕಿ, ತದನಂತರ ಆ ತುಪ್ಪ ಹಾಕಿದಂಗೆ ಆ ಬೆಂಕಿ ಜೊತೆ ಒಂದು ಕಿಡಿ ಬೇರೆ. ಅಂದರೇನೋ ಆ ಕಿಡಿಯ ಜೊತೆಗೆ ಇರತಕ್ಕಂಥದ್ದು ನಾವುಗಳು ನೋಡ್ತಕ್ಕಂಥ ಹಬೆ ಎಷ್ಟು ಮಟ್ಟಿಗೆ ಬೀಸತ್ತೆ ಮೇಲೆ ಅಂದರೆ ಅಷ್ಟು ಮಟ್ಟಿಗೆ ಬೀಸತ್ತೆ. ಅಂದರೆ ಗಿಡ ಮರಗಳೆಲ್ಲ ಸಾಕಷ್ಟು ಒಣಗೋಗುತ್ತೆ ಗ್ರಾಮ ಪ್ರದೇಶಗಳಲ್ಲಿ. ಯಾವ ಕಾಲಕ್ಕೂ ಇದನ್ನೆಲ್ಲ ಯಾವ ತಡೆಗಟ್ಟಿಸೋದು? ಅದಕ್ಕೆ ನೀವುಗಳು ಆ ಮಂಗಳ ಗ್ರಹನ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಈ ಹತ್ರ ಬಂದಿರತಕ್ಕಂಥ ಮಂಗಳ ಗ್ರಹವೇ ಇವತ್ತೇ ಬುಧ ತ್ಯಾಗವನ್ನು ಮಾಡ್ತಾ ಇದ್ದಾನೆ. ತನ್ನ ವಕ್ರವನ್ನು ತಾನು ಪೂರ್ತಿಯಾಗಿ ಹೀಗೆ ಸುತ್ತಾ ಇದ್ದವನು ಮತ್ತೆ ವಾಪಸ್ ಹೀಗೇ ಬರ್ತಾನೆ. ಬರೋ ಸಮಯದಲ್ಲಿ ಎಷ್ಟು ಜನಕ್ಕೆ ಯಾವ್ಯಾವ ರೀತಿ, ಯಾವ್ಯಾವ ಬುದ್ಧಿಯಲ್ಲಿ, ಯಾವ್ಯಾವ ಸ್ಥಳದಲ್ಲಿ ಏನೇನಾಗತ್ತೆ ನಮಗೆ ಗೊತ್ತಾಗಲ್ಲ. ಇದಕ್ಕೆಲ್ಲ ಎಚ್ಚರಿಕೆಯನ್ನು ನೀಡ್ತಕ್ಕಂಥದ್ದು ಹೆಂಗಸರಿಗೆ, ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಳಿ. ಎಚ್ಚರಿಕೆಯನ್ನು ನೀಡ್ತಕ್ಕಂಥದ್ದು ಕೆಲಸದವರಿಗೆ. ಎಷ್ಟು ಜನಕ್ಕೆ ವಿಶೇಷವಾಗಿ ಹೊರಭಾಗದಲ್ಲಿ ಯಾರೇ ಬಂದರೂ ಕೇಳದೆ ಒಳಭಾಗದಲ್ಲಿ ಪ್ರವೇಶ ಮಾಡೋದಾಗಲಿ, ಪೊಲೀಸ್ಗಳಾಗಲಿ, CIDಗಳಾಗಲಿ, CODಗಳಾಗಲಿ ದಯವಿಟ್ಟು ತನಿಖೆಗಳನ್ನು ಮುಖಾಂತರವಾಗಿ, ಗುಪ್ತಚರಗಳ ಮುಖಾಂತರವಾಗಿ ಇವ್ರನ್ನೆಲ್ಲ ಆದಷ್ಟು ರಕ್ಷಣೆಯನ್ನು ನೋಡ್ಕೊಳ್ಳೋಕ್ಕೆ ನೀವುಗಳೆಲ್ಲ ಪ್ರಾಂತವಾಗಿ ನೋಡ್ಕೋಬೇಕು. ಭಾರತ ದೇಶವನ್ನು ಸಂರಕ್ಷಣೆ ಮಾಡತಕ್ಕಂಥ ಗಡಿ ಪ್ರದೇಶದಲ್ಲಿ ಚಳಿ ಹೆಚ್ಚಾಗಿ, ಇಡೀ ಜಗತ್ತಲ್ಲಿ ತಾಪಮಾನ ಜಾಸ್ತಿ ಯಾವಾಗ ಭೂಮಿಯಲ್ಲಿ ದಕ್ಷಿಣದಲ್ಲಿ ಎಷ್ಟು ಉಷ್ಣತೆಯಾಗುತ್ತೋ ಉತ್ತರದಲ್ಲಿ ಅಷ್ಟೇ ಚಳಿಯಾಗಿ ನಡುತ್ತಾರೆ. ಕೋಲ್ಡೆಸ್ಟ್ ಪಾರ್ಟ್ ನಾವೆಲ್ಲೋ ಎಲ್ಲ ಕಾಲಕ್ಕೂ ಅಂಟಾರ್ಟಿಕಾಲ್ ಇದೀವ ಅನ್ಸತ್ತೆ. ಉತ್ತರ ಭಾರತದಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ನಡಗೋದಿರಲಿ, ಆ ಉಸಿರು ಕಟ್ಟ ಸಾಯ್ತಕ್ಕಂಥವ್ರು ಸಾಕಷ್ಟು ಜನ ಆಗ್ತಾರೆ. ಈ ಪ್ರಾಂತದಲ್ಲಿ 13 ಲಕ್ಷ ಜನ ಆಲ್ರೆಡಿ ಪರಿಪೂರ್ಣವಾಗಿ ಗಡಿ ಪ್ರದೇಶದಲ್ಲಿ ಇರತಕ್ಕಂಥ ಅಷ್ಟೂ ಜನ ಕಾಪಾಡಬೇಕಾದ ಧರ್ಮವನ್ನು ಅತಿ ಶೀಘ್ರದಲ್ಲಿ ಕಾಪಾಡಲೇಬೇಕು. ಇದು ಖಂಡಿತವಾಗಲೂ ನಡೆಯುತ್ತೆ, ನಡೆದೇ ತೀರುತ್ತೆ. ಆದ್ದರಿಂದ ನೀವುಗಳು ಎಷ್ಟು ಮಟ್ಟಿಗೆ ಇದನ್ನೆಲ್ಲ ನೋಡ್ತಾ ಇರತಕ್ಕಂಥ ಕಾರ್ಯಕ್ರಮದವರು ನಿಮ್ಮ ಜಾಗೃತಿಯನ್ನು ಯಾರ್ಯಾರ ಮುಖಾಂತರ ಹೇಗೆ ಇದು ಏನು ಶಾಸ್ತ್ರ ಹೇಳ್ತಾ ಇದೆ ಇದು ಸತ್ಯ. ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ನೀವುಗಳು ಇದನ್ನು ಯಾವ ರೀತಿ ಅದು ಮಾಡುತ್ತೆ ಅಂದ್ರೂ ಎಲ್ಲರೂ ಎಚ್ಚರಿಕೆ ಆಗಿರಬೇಕು. ಎಲ್ಲ ಜಾಗದಲ್ಲೂ ಜನಸಂಖ್ಯೆ ಜಾಸ್ತಿ ಇರೋ ಜಾಗದಲ್ಲಿ ಕೇಂದ್ರ ಬಿಂದುವಾಗಿರ್ತಕ್ಕಂಥದ್ದು ಧರ್ಮ ಮಾರ್ಗವನ್ನು ಹಿಡ್ಕೊಂಡು ನಾವು ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು. ನೀರಿಂದ
ಕರೆಂಟಿಂದ, ಜನ ಟೆರರಿಸ್ಟಿಂದ, ಮನೋಮತೆಗಳನ್ನ ಯಾವತ್ತಾದರೂ ಮರ್ತ್ರಿ ಕೇಟ್ರಿ.